ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ತೆರೆಗೆ ಅಪ್ಪಳಿಸೋಕೆ ಭರ್ಜರಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳೋದರ ಜೊತೆಗೆ ಇದೀಗ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿದಂಥ ಮಾತು ದೊಡ್ಡದಾದಂಥ ಕಾಂಟ್ರವರ್ಸಿಗೆ ಒಂದು ಮುನ್ನಡೆಯನ್ನು ಬರೆದಿದೆ ಅಂತ ಹೇಳ್ಬೋದು. ಹಾಗಾದರೆ ಸುದೀಪ್ ಅವರು ಆಡಿದಂಥ ಮಾತೇನು, ಅದಾದ ನಂತರ ಸುದೀಪ್ ಅವರು ಹೇಳಿದಂಥ ಒಂದು ಕ್ಲಾರಿಫಿಕೇಶನ್ ಏನು, ಜೊತೆಗೆ ಈ ಸುದೀಪ್ ಅವರ ಒಂದು ಸೆಂಟೆನ್ಸ್ಗೆ ತಕ್ಕಂತೆ, ಹೇಳಿಕೆಗೆ ತಕ್ಕಂತೆ ದರ್ಶನ್ ಅವರ ಪತ್ನಿ ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಮತ್ತು ಅದರ ಪರೋಕ್ಷ ಅರ್ಥ ಏನಾಗಿತ್ತು, ಇವೆಲ್ಲದರ ಜೊತೆಗೆ ಸ್ಟಾರ್ ನಟರು ತಮ್ಮ ಸಿನಿಮಾ ತೆರೆ ಕಾಣುವಾಗ ಈ ಫ್ಯಾನ್ಸ್ ವಾರ್ಗಳನ್ನ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ತಾರೆ, ಅದರಿಂದ ಏನು ಹೆಲ್ಪ್ ಆಗುತ್ತೆ, ಇವೆಲ್ಲವನ್ನ ನೋಡೋದಕ್ಕೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಕಳೆದ ಶನಿವಾರ ಮಾರ್ಕ್ ಸಿನಿಮಾದ ಇವೆಂಟ್ ಒಂದರಲ್ಲಿ ಸುದೀಪ್ ಅವರು ಆಡಿದಂಥ ಮಾತಿದ್ದಿಲ್ಲ, ಅದು ಈಗ ದೊಡ್ಡದಾದಂಥ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದೆ ಮತ್ತು ಅಷ್ಟರ ಮಟ್ಟಿಗೆ ಮಾರ್ಕ್ ಸಿನಿಮಾದ ಪ್ರಚಾರವನ್ನು ಕೂಡ ಒಂದು ಮಟ್ಟಿಗೆ ಮೇಲಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳ್ಬೋದು. ಸುದೀಪ್ ಅವರು ಮಾರ್ಕ್ ಇವೆಂಟ್ನಲ್ಲಿ ಹೇಳ್ತಾರೆ, ನೋಡಿ ನಮ್ಮ ವಿರುದ್ಧ ಅನೇಕರು ಷಡ್ಯಂತ್ರವನ್ನು ಮಾಡ್ತಾಯಿದ್ರು, ಆದರೆ ನಾವು ಈಗ ಯಾವುದಕ್ಕೂ ಬಗ್ಗಲ್ಲ ತಗ್ಗಲ್ಲ, ನಮ್ಮ ಸ್ನೇಹಿತರು ಅಂದರೆ ನಮ್ಮ ಫ್ಯಾನ್ಸು ಇಲ್ಲಿ ತನಕ ಸೈಲೆಂಟ್ ಆಗಿದ್ದು ಸಾಕು, ಇನ್ನು ಮುಂದೆ ಮಾತಿನ ಮುಖಾಂತರ ಕ್ರಿಯೆಯ ಮುಖಾಂತರ ಉತ್ತರವನ್ನು ಕೊಡಬೇಕು. ನಾವು ಸೈಲೆಂಟ್ ಇದ್ದ ಮಾತ್ರಕ್ಕೆ ಅದು ನಮ್ಮ ವೀಕ್ನೆಸ್ ಅಲ್ಲ, ನಾವು ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಎನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದ ನಂತರ ಆ ಹೇಳಿಕೆ ಅನೇಕ ರೀತಿಯಲ್ಲಿ ತಿರುವುಗಳನ್ನ ಪಡ್ಕೊಂಡು ಕೊನೆಯದಾಗಿ ದರ್ಶನ್ ಅವರಿಗೆ ಸುದೀಪ್ ಅವರು ಹೇಳಿದ್ದಾರೆ ಎನ್ನುವಂಥ ಮಾತು ಕೇಳಿ ಬಂತು. ಜೊತೆಗೆ ದರ್ಶನ್ ಅಭಿಮಾನಿಗಳು ಜೊತೆಗೆ ಎಲ್ಲಿಗೆ ಹೋಗಿ ಮುಟ್ತಂದ್ರೆ ದರ್ಶನ್ ಅವರ ಪತ್ನಿ ಕೂಡ ಒಂದು ಡೆವಿಲ್ ಸಿನಿಮಾದ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಅಷ್ಟರ ಮಟ್ಟಿಗೆ ಹೇಳಿಕೆ ಕೊಟ್ಟ ನಂತರ ಇದೀಗ ನೇರವಾಗಿ ಒಬ್ಬರು ಅಂದರೆ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ಮುಖಾಮುಖಿಯಾಗಿ ನೇರವಾಗಿ ವಾರ್ಗೆ ಹಿಡಿದ್ಬಿಟ್ರು. ಜೊತೆಗೆ ಮಾರ್ಕ್ ಸಿನಿಮಾದ ವಿರುದ್ಧ ಅವರು ಅಪಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಡೆವಿಲ್ ಸಿನಿಮಾ ವಿರುದ್ಧವಾಗಿ ಸುದೀಪ್ ಫ್ಯಾನ್ಸ್ ಕೂಡ ಅಪಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲದರಿಂದ ನೋಡ್ಕೊಂಡು ಕುಳಿತಿರುವಂತಹ ಸುದೀಪ್ ಅವರ ಒಂದು ಇಬ್ಬರು ಆಪ್ತರು ಅಂದರೆ ರಾಜುಗೌಡ ಸುರ್ಪುರ್ ಮತ್ತು ಚಕ್ರವರ್ತಿ ಚಂದ್ರಚೂಡ್ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಒಂದು ಹಂತಕ್ಕೆ ಹೋದ್ರು. ಇಲ್ಲ, ಸುದೀಪ್ ಅವರು ಹೇಳಿದಂತ ಮಾತು ಯಾವುದೇ ನಟರ ವಿರುದ್ಧವಾಗಲ್ಲ, ಅದರಲ್ಲೂ ಮುಖ್ಯವಾಗಿ ಸುದೀಪ್ ಅವರು ಶಿವಣ್ಣನವರಿಗಾಗಲಿ, ಉಪೇಂದ್ರ ಅವರಿಗಾಗಲಿ, ರಾಜ್ ಬಿ ಶೆಟ್ಟಿ ಅವರ ಈ 45 ಸಿನಿಮಾಕ್ಕಂತೂ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 25ನೇ ತಾರೀಕು ಸುದೀಪ್ ಅವರ ಮಾರ್ಕ್ ಸಿನಿಮಾ ಜೊತೆ ಈ 3 ಸ್ಟಾರ್ ನಟರ 45 ಸಿನಿಮಾ ಕೂಡ ಒಂದು ಬಹುನಿರೀಕ್ಷಿತವಾಗಿ ಬರ್ತಾ ಇದೆ. ಹಾಗಾಗಿ ಏನೋ ಸುದೀಪ್ ಅವರು 45 ಸಿನಿಮಾದ ಟಾಂಗ್ ಕೊಡಿಸೋರಿಗೆ ಹೇಳಿದ್ರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಿತ್ತು. ಆದರೆ ಅದಕ್ಕೆ ಉತ್ತರಿಸಿದಂಥ ಸುದೀಪ್ ಆಪ್ತರು ಇಲ್ಲ, ಯಾವ ಸ್ಟಾರ್ ನಟರಿಗೂ ಅಂದರೆ ಸುದೀಪ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ರಾಜ್ ಆಗಿರ್ಬೋದು ಮತ್ತು ದರ್ಶನ್ ಅವರಿಗೆ ಯಾವುದೇ ರೀತಿಯಲ್ಲಿ ಟಾಂಗ್ ಕೊಡುವಂಥ ಸೆಂಟೆನ್ಸ್ ಆಗಿರಲಿಲ್ಲ. ಆದರೆ ತಮ್ಮ ಒಂದು ಸ್ನೇಹಿತರು ಅಂದರೆ ಫ್ಯಾನ್ಸ್ಗೆ ಈ ಪೈರಸಿಯನ್ನು ತಡೆಗಟ್ಟುವ ಸಲುವಾಗಿ ಎಲ್ಲ ಥಿಯೇಟರ್ ಮುಂದೆ ನೀವು ಕಾವಲುಗಾರರಾಗಿರ್ಬೇಕು ಅನ್ನುವಂಥ ಸೆಂಟೆನ್ಸ್ ಕೊಟ್ಟರು. ಆದರೆ ಇದೀಗ ಏನೋ ಹೇಳಿದಾಗ ಯಾರೋ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು. ಯಾಕೆ ದರ್ಶನ್ ಫ್ಯಾನ್ಸು ತಮ್ಮ ಹೆಗಲನ್ನು ಮುಟ್ಟಿ ನೋಡ್ಕೊಳ್ತಾ ಇದ್ದಾರೆ, ಜೊತೆಗೆ ದರ್ಶನ್ ಅವರ ಹೆಂಡತಿಯು ಕೂಡ ಯಾಕೆ ತಮ್ಮ ಬೆನ್ನನ್ನು ಮುಟ್ಟಿ ನೋಡಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಟಾಂಗ್ ಕೊಟ್ಟು ಅನೇಕ ವಿಚಾರವನ್ನ ಹೇಳಿ ಸುದೀಪ್ ಅವರ ಬೆಂಬಲಕ್ಕೆ ನಿಂತರು. ಜೊತೆಗೆ ರಾಜುಗೌಡ ಸುರ್ಪುರ್ ಅವರು ಕೂಡ ಹೇಳಿದ್ರು, ಇಲ್ಲ ಸುದೀಪ್ ಫ್ಯಾನ್ಸ್ ಒಂದು ಕಡೆ ಕ್ಲಾಸ್ ಮಾಸ್ ಮತ್ತು ಕಾಂಜಿ ಪಿಂಜಿ ತರ ಇರಲ್ಲ ಎನ್ನುವಂತ ಮಾತಾಡಿಕೊಂಡು ಹೇಳಿದ್ರು. ಇದೆಲ್ಲದ ನೋಡ್ತಾ ಇರುವಂತ ಸುದೀಪ್ ಅವರು ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಇಲ್ಲ ನಾನು ಶಿವಣ್ಣನ ಬೆಂಬಲಿಸ್ತೇನೆ, ಉಪೇಂದ್ರ ಅವರನ್ನ ಬೆಂಬಲಿಸ್ತೇನೆ, ಉಪೇಂದ್ರ ಅವ್ರು ನೋಡ್ಕೊಳ್ತಿದ್ದೇನೆ, ಶಿವಣ್ಣನವ್ರು ನೋಡ್ಕೊಳ್ತಿದ್ದೇನೆ, ರಾಜ್ ಬಿ ಶೆಟ್ಟಿ ಒಬ್ಬ ಅದ್ಭುತ ಕಲೆಗಾರ, ಜೊತೆಗೆ ನನ್ನ ಸಹೋದರರಂತಿರುವ ಅರ್ಜುನ್ ಜನ್ಯ ಅವರಿಗೆ ನಾನು ಕೂಡ ಒಂದು ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದೇನೆ ಅಥವಾ ಅವರ ಒಂದು ಪ್ರತಿಭೆಗೆ ಮಣೆ ಹಾಕಿದ್ದೇನೆ. ಹಾಗಿರುವಾಗ ಅವರ ಸಿನಿಮಾಕ್ಕೆ ನಾನು ಟಾಂಗ್ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಹೇಳಿದ್ದು ಒಂದೇ ಅರ್ಥ ಅಂದ್ರೆ ಅದು ಈ ಹಿಂದೆ ಪೈಲ್ವಾನ್ ಸಿನಿಮಾ ಆಗಿರ್ಬೋದು, ಬೇರೆ ಸಿನಿಮಾಕ್ಕೆ ಪೈರಸಿ ಕಟ್ ಆಗಿ ನಮಗೆ ದೊಡ್ಡ ಮಟ್ಟದ ಹೊಡೆತ ಆದಾಗ ಆಗ ನಮ್ಮ ಹತ್ರ ಏನು ಆಯುಧ ಇರಲಿಲ್ಲ ಅಥವಾ ಬೇರೆ ಕ್ರೈಮ್ ಡಿಪಾರ್ಟ್ಮೆಂಟ್ಗಳಲ್ಲಿ ಬೇರೆ ಒಂದು ಇನ್ವೆನ್ಷನ್ ಆಗಿರಲಿಲ್ಲ. ಆದರೆ ಈಗ ಎಲ್ಲವೂ ಕೂಡ ಆಗಿದೆ. ನಿಮ್ಗೆ ಏನಾದರೂ ಸಿನಿಮಾ ಥಿಯೇಟರ್ನಲ್ಲಿ ಪೈರಸಿ ಮಾಡುವಂಥ ಹಂತಕ್ಕೆ ಹೋದ್ರೆ ಅದನ್ನು ನೇರವಾಗಿ ಅವ್ನು ಹಿಡ್ಕೊಂಡು ಪೊಲೀಸಿಗೆ ಕೂಡ ಎನ್ನುವಂಥ ಅರ್ಥದಲ್ಲಿ ನಾವು ಹೇಳಿದ್ವಿ ಹೊರತು ಯಾವ ಸ್ಟಾರ್ ನಟರ ಪತ್ನಿಗಾಗಲಿ ನಟರಿಗಾಗಲಿ ಹೇಳಿದ್ದಲ್ಲ. ಜೊತೆಗೆ ವಿಜಯಲಕ್ಷ್ಮಿ ಅವ್ರಿಗೂ ಕೇಳಿ ನೋಡಿ, ನಾನು ವಿಜಯಲಕ್ಷ್ಮಿ ಅವರನ್ನ ಗುರಿಯಾಗಿಟ್ಕೊಂಡು ಹೇಳಿದ್ದಲ್ಲ, ಅವ್ರೇನಾದರೂ ಅದಕ್ಕೆ ಹೌದು ಅಂತ ಹೇಳಿದ್ರೆ ಅದಾದ ನಂತರ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನಿನ್ನೆ ಪ್ರೆಸ್ ಮೀಟನ್ನು ಸಂಪನ್ನಗೊಳಿಸಿದ್ರು, ಅಂದರೆ ಮುಕ್ತಾಯಗೊಳಿಸಿದ್ರು. ಆದರೆ ಇಲ್ಲಿ ನೋಡ್ಬೇಕಂತ ವಿಷಯ ಅಂದರೆ ಕಾಂಟ್ರವರ್ಸಿ ಆಯಿತು, ಬೇರೆದಾಯಿತು, ಏನಾಯಿತು, ಆದರೆ ಸಿನಿಮಾಕ್ಕೆ ದೊಡ್ಡ ಪ್ರಚಾರ ಅಂತೂ ಸಿಕ್ತು. ಇದು ಪಾಯಿಂಟ್ ನಂಬರ್ 1. ಎರಡನೇದಾಗಿ ಮತ್ತು ಮುಂದಕ್ಕೆ ಹೋಗಿ ನೋಡೋದಾದರೆ ನಮ್ಮಲ್ಲಿ ನೂರಾರು ಸ್ಟಾರ್ ನಟರಿದ್ದಾರೆ, ಆದರೆ ಅವರಿಗೆಲ್ಲ ಸ್ಟಾರ್ ಅಭಿಮಾನಿಗಳು ಇರಲ್ಲ. ಇಲ್ಲಿ ನಮ್ಮ ಒಂದು ಮಟ್ಟಕ್ಕೆ ಹೋಗೋದಾದ್ರೆ ಕೆಲವೊಬ್ಬ ನಟರಿಗೆ, ಒಂದು ಟಾಪ್ 5 ನಟರಿಗೆ ಮಾತ್ರ ದೊಡ್ಡದಾದಂಥ ಸ್ಟಾರ್ ಫ್ಯಾನ್ಸ್ ಇದ್ದಾರೆ ಮತ್ತು ತಮ್ಮ ನಟರನ್ನ ಆರಾಧ್ಯ ದೈವದಂತೆ ನೋಡ್ತಾರೆ. ಅದರಲ್ಲೂ ಮುಖ್ಯವಾಗಿ
ಸುದೀಪ್ ಅವರಿಗೆ ತಮ್ಮದೇ ಆದಂಥ ಒಂದು ಸ್ಟಾರ್ ಬಳಗ ಇದೆ, ಅಭಿಮಾನಿಗಳ ಬಳಗ ಇದೆ. ಅದಕ್ಕಿಂತ ಮುಖ್ಯವಾಗಿ ದರ್ಶನ್ ಅವರಿಗೆ ಇಡೀ ಇಂಡಿಯಾದಲ್ಲಿ ನಂಬರ್ 1 ಆಗುವಂತ ಅಥವಾ ನಂಬರ್ 1 ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು. ನಾನು ಮೊದಲೇ ಹೇಳಿದಾಗೆ ಪವನ್ ಕಲ್ಯಾಣ್, ತಮಿಳು ನಟ ವಿಜಯ್ ಮತ್ತು ನಮ್ಮ ಕರ್ನಾಟಕದ ದರ್ಶನ್ ಇದ್ದಾರಲ್ಲ, ಆ 3 ನಟರಿಗೆ ಫ್ಯಾನ್ಸ್ ಯಾವ ತರ ಇರ್ತಾರೋ ಅದು ಬೇರೆ ಪ್ರಶ್ನೆ. ಅದೇ ಅತಿ ಹೆಚ್ಚು ಸ್ಟಾರ್ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಥವಾ ಫ್ಯಾನ್ಸ್ ಅನ್ನು ಹೊಂದಿದ್ದಾರೆ. ಅಷ್ಟರ ಮಟ್ಟಿಗೆ ಸುದೀಪ್ ಅವರಿಗೂ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜ್ ನಲ್ಲಿ ಅಭಿಮಾನಿಗಳಿದ್ದಾರೆ. ನೋಡಿ, ನಾನು ಹೇಳಲಿಕ್ಕೆ ಹೊರಟಿದ್ದು ಒಂದೇ, ಶಿವಣ್ಣ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಹೀಗೆ ಕೆಲವೊಂದು ಜನಕ್ಕೆ ಮಾತ್ರ ಅಪ್ಪಟ ಅಭಿಮಾನಿಗಳಿದ್ದಾರೆ. ನಮ್ಮ ನಟ ಅಂದ್ರೆ ನಮ್ಮ ನಟನಿಗೆ ಯಾರು ಏನು ಅನ್ಬಾರ್ದು ಎನ್ನುವಂತ ಮಟ್ಟಿಗಿದ್ದಾರೆ. ಹಾಗಾಗಿ ಈ ನಟರು ಕೂಡ ತಮ್ಮ ಫ್ಯಾನ್ಸ್ಗಳ ಮೇಲೆ ಯಾವುದೋ ನಟನ ಫ್ಯಾನ್ಸ್ ಮುಗಿಬಿದ್ದಾಗ ಇವರು ಸುಮ್ಮನೆ ಇರಲ್ಲ ಮತ್ತು ಅದರ ವಿರುದ್ಧ ಎತ್ತು ಕಟ್ತಾರೆ. ನೀವು ಅವರ ವಿರುದ್ಧ ಯುದ್ಧ ಮಾಡಿ, ನಾವು ಮಾತಿಗೆ ಬದ್ಧ ಸಿದ್ಧಗಿದ್ದ ಎನ್ನುವಂತ ಮಾತು ಹೇಳ್ತಾರೆ. ಯಾಕಂದ್ರೆ ಬೇರೆ ನಟರಿಗೆ ಅದು ಕೆಲವೊಂದು ನಟರಿಗೆ ಫ್ಯಾನ್ಸ್ ಇರಲ್ಲ. ಹಾಗಾಗಿ ಈ ಸ್ಟಾರ್ ನಟರು ಮಾಡ್ತಿರುವಂತ ಒಂದು ಕೆಲಸ ಅಂದ್ರೆ ನಮ್ಮ ಫ್ಯಾನ್ಸ್ ಬಳಗವನ್ನ ದೊಡ್ಡದು ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾನ್ಸ್ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಕೂಡ ಅದನ್ನ ತಪ್ಪಂತ ಹೇಳಬಾರ್ದು. ಜೊತೆಗೆ ಹಾಗೆ ತಪ್ಪಂತ ಹೇಳಿದ್ರೆ ನಾವು ಫ್ಯಾನ್ಸ್ ಅನ್ನ ಕಳ್ಕೊಳ್ತೇವೆ. ಒಂದ್ ವೇಳೆ ಫ್ಯಾನ್ಸ್ ಅನ್ನ ಕಳ್ಕೊಳ್ತಾ ಹೋದ್ರೆ ನಮಗಿರುವಂತ ಸ್ಟಾರ್ ಪಟ್ಟ ಕೂಡ ಇರಲ್ಲ. ಮತ್ತು ಮೊದಲು 2 ದಿನ ಹೇಗೆ ಯಾವ ಕೆಟ್ಟ ಕಥೆಯ ಸಿನಿಮಾವನ್ನು ನಾವು ತೆಗೆದ್ರು ಕೂಡ ಸಿನಿಮಾದ ನಮ್ಮ ಫ್ಯಾನ್ಸ್ ಬಂದು ಮುಗಿಬಿದ್ದು ನೋಡ್ತಾರಲ್ಲ, ಅದು ಹಾಗಾಗಲ್ಲ. ಹಾಗಾಗಿ ಮೊದಲ 2 ದಿನ ನಮ್ಮ ಯಾವುದೇ ತರಹದ ಸಿನಿಮಾ ತೆಗೆದು ಓಡ್ಬೇಕಂದ್ರೆ ನಮಗೆ ಅಪ್ಪಟ್ಟ ಅಭಿಮಾನಿಗಳಿರ್ಬೇಕು ಮತ್ತು ಆ ಅಪ್ಪಟ್ಟ ಅಭಿಮಾನಿಗಳು ಮಾಡಿದ ಕೆಲಸ ನಾವು ಸಪೋರ್ಟ್ ಮಾಡ್ತಾ ಇರಬೇಕು ಎನ್ನುವಂತ ಒಂದು ಧೋರಣೆ ಇದೆಯಲ್ಲ, ಅದು ನಾ ಹೇಳಿದ್ನಲ್ಲ, ಒಂದು 5-6 ಜನರ ಸ್ಟಾರ್ ನಟರಿಗೆ ಮಾತ್ರ ದೊಡ್ಡದಾದ ನಟರ ಅಭಿಮಾನಿಗಳಿರ್ತಾರೆ ಮತ್ತು ಆ ಅಭಿಮಾನಿಗಳು ತಮ್ಮ ಸ್ಟಾರ್ ಫ್ಯಾನ್ಸ್ ವಾರನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಯಾವಾಗ ಒಬ್ಬ ನಟ ಬಂದ್ಕೊಂಡು ಇಲ್ಲ ನೀವು ಮಾಡಿ ತಪ್ಪು, ಒಬ್ಬ ನಟನ ವಿರುದ್ಧ ನೀವು ಹೀಗೆ ಮಾತಾಡಬಾರ್ದಿತ್ತು ಎನ್ನುವಂತ ಮಾತನ್ನು ಹೇಳಿದ್ರೆ ಆ ನಟ ಆಗಿಂದ ತಮ್ಮ ಫ್ಯಾನ್ಸ್ ಅನ್ನ ಕಳ್ಕೊಳ್ತಾ ಹೋಗ್ತಾನೆ ಮತ್ತು ಆ ಕಳ್ಕೊಂಡು ಹೋದ ನಂತರ ನಮ್ಮ ಸ್ಟಾರ್ ಗಿರಿ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಭಯ ಈ ಸ್ಟಾರ್ ನಟರಿಗಿದೆ. ನೀವು ಅನೇಕ ಎಕ್ಸಾಂಪಲ್ ನೋಡ್ಬೋದು. ಸುದೀಪ್ ಅವರಿಗೆ ಅವಮಾನ ಆದಾಗಿರ್ಬೋದು, ಅಥವಾ ಪುನೀತ್ ಅವರಿಗೆ ಅವಮಾನ ಆದಾಗಿರ್ಬೋದು, ಅಥವಾ ದರ್ಶನ್ ಅವರಿಗೆ ಹೊಸಪೇಟೆಯಲ್ಲಿ ಒಂದು ಚಪ್ಪಲಿ ಎಸೆತಾದಾಗ ಆಗಿರ್ಬೋದು, ಅಥವಾ ಶಿವಣ್ಣವರಿಗೆ ತಮಿಳುನಾಡಲ್ಲಿ ಅವಮಾನ ಆದಾಗಿರ್ಬೋದು, ಎಲ್ಲವೂ ಕೂಡ ಪ್ರತಿಯೊಬ್ಬ ಬೇರೆ ನಟ ಎದ್ದು ನಿಂತು ಮಾತನಾಡಿದಂಥ ಸ್ಥಿತಿ ಇಲ್ಲ. ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾರೆ ಹೊರತು ತಮ್ಮ ಅಭಿಮಾನಿ ತಪ್ಪು ಮಾಡಿದಾನೆ ಅನ್ನುವಂಥ ಒಂದೇ ಒಂದು ಮಾತು ಕೂಡ ಅವ್ರು ಆಡಲ್ಲ. ಯಾಕಂದ್ರೆ ಅವರು ಈ ಫ್ಯಾನ್ಸ್ ವಾರನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದ್ ವೇಳೆ ಆ ಸಮಯದಲ್ಲಿ ನಮ್ದು ಏನಾದ್ರೂ ಸಿನಿಮಾ ಹಿಟ್ ಆಯ್ತಂದ್ರೆ ಅದು ಫ್ಯಾನ್ಸ್ಗೆ ಸಿಕ್ಕಂತ ಗೆಲುವು ಎನ್ನುವ ರೀತಿಯಲ್ಲಿ ಬಿಂಬಿತ ಮಾಡಿ ತಮ್ಮ ಫ್ಯಾನ್ಸ್ಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾರೆ. ಇಲ್ಲ ಆಗಿದ್ದು ಅದೇ ಕತೆ. ಇಲ್ಲಿ ದರ್ಶನ್ ಅವರಿಗೆ ಟಾಂಗ್ ಕೊಟ್ರು, ಅಥವಾ ಶಿವಣ್ಣವರ 45 ಟಾಂಗ್ ಕೊಟ್ರು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಪೈರಸಿ ಅನ್ನುವಂತ ಒಂದು ಕಾಟಕ್ಕೆ ನೀವು ಹೆದರಬೇಡಿ, ಅವರನ್ನ ಮಟ್ಟ ಹಾಕಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಆದ್ರೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಹೇಳಿಕೆ ಯುದ್ಧದ ರೀತಿಯಲ್ಲಿ ಇರಬಾರ್ದಿತ್ತು, ಅಥವಾ ನೀವು ರೊಚ್ಚಿಗೇಳಿ ಎನ್ನುವಂತ ರೀತಿಯಲ್ಲಿ ಇರಬಾರ್ದಿತ್ತು. ನೇರವಾಗಿ ನೀವು ಹೇಳಿಕೆಯನ್ನು ಕೊಡುವ ಹೊತ್ತಲ್ಲಿ ಇಲ್ಲ, ನೀವು ಪೈರಸಿಯ ವಿರುದ್ಧ ನೀವು ಸಿಡಿದೆಳ್ಳೇಬೇಕೆನ್ನುವಂತ ಒಂದು ಮಾತಾಡಿದ್ರೆ ಈ ಎಲ್ಲ ಮಾತುಗಳು, ಈ ಇವೆಂಟ್ ನಲ್ಲಿ ಆಡಿದಂತ ಮಾತುಗಳು ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಸುದೀಪ್ ಅವರು ಆ ಮಾತನ್ನ ಯಾಕೆ ಹೇಳಿದ್ರೆ ಅಂತ ಕೂಡ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಜೊತೆಗೆ ಅದರ ಮಾತಿನ ಹಿಂದೆ ಈಗ ಅನೇಕ ನಾನಾ ಆಯಾಮಗಳು ಕೂಡ ಹುಟ್ಕೊಂಡಿದೆ. ಏನೇ ಆಗ್ಲಿ, ಸುದೀಪ್ ಅವರ ಮಾರ್ಕ್ ಸಿನಿಮಾ ಗೆಲ್ಲಬೇಕು, ಜೊತೆಗೆ ಅವರ ಜೊತೆಗೆ ಬರ್ತಾ ಇರುವಂತ 45 ಸಿನಿಮಾ ಕೂಡ ಗೆಲ್ಲಬೇಕು, ಜೊತೆಗೆ ಈ ಹಿಂದೆ ತೆರೆ ಕಂಡಂತ ಡೆವಿಲ್ ಸಿನಿಮಾ ಕೂಡ ಹಿಟ್ ಆಗಬೇಕು. ಯಾಕಂದ್ರೆ ಒಂದು ಸಿನಿಮಾ ಹಿಟ್ ಆದ್ರೆ ಅಲ್ಲಿ 1000 ಜನ ಕೆಲಸ ಸಿಗುತ್ತೆ, ಮತ್ತು ಒಂದು ಸಿನಿಮಾ ಹಿಟ್ ಆದ ನಂತರ ಮತ್ತೆ ಆ ನಿರ್ಮಾಪಕ ಮತ್ತೆ ಆ ದುಡ್ಡನ್ನು ಸಿನಿಮಾಕ್ಕೆ ಹಾಕ್ತಾನೆ ಮತ್ತು ಅಲ್ಲಿ 1000ಕ್ಕೂ ಹೆಚ್ಚು ಜನಕ್ಕೆ ಕೆಲಸ ಸಿಗುತ್ತೆ ಎನ್ನುವಂತ ಒಂದೇ ಅಭಿಪ್ರಾಯ ನಮ್ಮದಾಗಿರುತ್ತೆ. ಹೊತ್ತು ಈ ಸಿನಿಮಾ ಅಂದ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದಾಗೆ ಅಥವಾ ಯುದ್ಧ ಮಾಡುವುದು ಕೇವಲ ಈ ಮಾತಿನ ಚಕಮಕಿ ಒಂದು ಯುದ್ಧ ಆದ್ರೆ ನಿಜವಾಗಿಯೂ ಯುದ್ಧ ಆಗುವುದು ನಮ್ಮ ದೇಶದ ರಕ್ಷಣೆಗೋಸ್ಕರ ಗಡಿಯಲ್ಲಿ ನಿದ್ದೆಗಿಟ್ಟು ಸಂಸಾರವನ್ನ ದೂರ ಇಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಯುದ್ಧ ಮಾಡ್ತಾರಲ್ಲ, ಅದು ನಿಜವಾದ ಯುದ್ಧ. ಪದೇ ಪದೇ ಯುದ್ಧ ಎನ್ನುವಂತ ಶಬ್ದ ನಾವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬಿಡ್ತೇವೆ. ಆದ್ರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡ್ರು ನೀವು ಯುದ್ಧ ಮಾಡಿ ಅನ್ನುವಂತ ಈ ಶಬ್ದ ಇದೆಯಲ್ಲ, ಅದು ಎಲ್ಲೋ ಒಂದ್ ಕಡೆ ಬೇರೆಯವರು ಕೂಡ ಅವಮಾನ ಮಾಡ್ದಂಗೆ ಆಗುತ್ತೆ. ಅಷ್ಟನ್ನಾದ್ರೂ ತಿಳ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂತ ನಟರು ನಮ್ಮ ಸಂಸ್ಕೃತಿಗೆ ಕೊಟ್ಟಂತ ಒಂದು ಚಿಕ್ಕ ಕಾಣಿಕೆ ಆಗುತ್ತೆ. ಅದನ್ನ ಬಿಟ್ಟು ಯುದ್ಧ ಮಾಡಿ ಅನ್ನುವಂತ ಈ ವರ್ಡ್ ಇದೆಯಲ್ಲ, ಅದನ್ನ ಎಲ್ಲಿ ಬೇಕಂದ್ರಲ್ಲಿ ಬಳಸೋದು, ಯಾರಿಗೆ ಬೇಕಂದ್ರೆ ಬಳಸೋದು, ಎಲ್ಲವೂ ಕೂಡ ಒಂದು ಅಸಹ್ಯದ ಪರಮಾವಧಿ ಅಂತ ಹೇಳ್ಬೋದು. ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಇಲ್ಲಿ ಯಾರ ಫ್ಯಾನ್ಸ್ ಕೂಡ
ಸಾಚ ಅಲ್ಲ. ಎಲ್ಲರ ಫ್ಯಾನ್ಸ್ ಕೂಡ ಹಾಗೆ ಇರ್ತಾರೆ, ಎಲ್ಲರ ಫ್ಯಾನ್ಸ್ ಕೂಡ ಕೆಲವೊಂದು ಫ್ಯಾನ್ಸ್ ಕೂಡ ಹಾಗೆ ಇರ್ತಾರೆ. ಹಾಗಾಗಿ ಇಲ್ಲಿ ಅವ್ರ ಫ್ಯಾನ್ಸಿ ಗ್ರೇಟು, ಇವ್ ಫ್ಯಾನ್ಸಿ ಗ್ರೇಟು ಅಥವಾ ಅವ್ರ ಮಾತು ಸರಿ ಎಲ್ಲವೂ ಇಲ್ಲ. ಇಲ್ಲಿ ಏನಾಗುತ್ತಂದ್ರೆ ಫ್ಯಾನ್ಸ್ಗಳಿಗೆ ದಾರಿ ತೋರಿಸುವಂತ ನಟರು ಯಾರು ಇಲ್ಲ. ಎಲ್ಲರೂ ಕೂಡ ತಮ್ಮ ಫ್ಯಾನ್ಸ್ ತಪ್ಪು ಮಾಡಿದ್ರು ಸರಿ ಅನ್ನುವಂತ ತಪ್ಪು ಮಾಡಿ ಕೆಟ್ಟ ಕೆಲಸ ಮಾಡಿದ್ರು ಸರಿ ಎನ್ನುವಂತ ಮಟ್ಟಕ್ಕೆ ಹೋಗಿ ನಿಂತಿದ್ದಾರೆ. ಅದು ಹಂಗಾಗಬಾರ್ದು. ಇನ್ ಮುಂದಾದ್ರೂ ಕೂಡ ಸ್ಟಾರ್ ನಟರು ತಮ್ಮ ನಟರಿಗೆ, ತಮ್ಮ ಸ್ಟಾರ್ ಫ್ಯಾನ್ಸ್ಗೆ ಬುದ್ಧಿವಾದ ಹೇಳಿ ಏನಾದರೂ ಟ್ರೋಲಲ್ಲಿ ವ್ಯಕ್ತಪಡಿಸುವಂತ ಅಥವಾ ಏನಾದರೂ ಕೆಟ್ಟ ಕಾಮೆಂಟ್ ಮಾಡುವಂತ ಒಂದು ಫ್ಯಾನ್ಸ್ಗೆ ಧಮಕಿ ಹಾಕಿ ಅಥವಾ ಅವ್ರ ವಿರುದ್ಧ ಕಠಿಣವಾಗಿ ನಿರ್ಣಯವನ್ನು ಕೈಗೊಂಡ್ರೆ ಎಲ್ಲ ನಟರ ಫ್ಯಾನ್ಸ್ ಕೂಡ ಅತ್ಯಂತ ಅಮೂಲ್ಯವಾಗಿ ಕರ್ನಾಟಕಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾರೆ. ಇಲ್ಲ ಈ ಸ್ಟಾರ್ ನಟರ ಫ್ಯಾನ್ಸ್ ವಾರಿದ್ಯ ಅದು ಸಾಮಾಜಿಕ ಜಾಲತಾಣವನ್ನೇ ಅಲ್ಲೋಲು ಕಲ್ಲೋಲ ಮಾಡಿ ಪೊಲೀಸ್ ಸ್ಟೇಷನ್ ಕೂಡ ಕೇಸು ದಾಖಲೆ ಮಾಡ್ಲಿಕ್ಕೆ ಆಗದಷ್ಟು ಜಾಗ ತುಂಬ ಹೋಗುತ್ತೆ ಮತ್ತು ಪರಪ್ಪನ ಅಗ್ರಹಾರ ಕೂಡ ತುಂಬ ಹೋಗುತ್ತೆ. ಮುಂದಾದ್ರೂ ಕೂಡ ಈ ಸ್ಟಾರ್ ನಟರು ತಮ್ಮ ಅಭಿಮಾನಿಗಳಿಗೆ ಒಂದು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಎನ್ನುವುದು ಕೂಡ ತಿಳಿಸ್ಕೊಳ್ಬೇಕು. ಜೊತೆಗೆ ಏನನ್ನೂ ಹೇಳಿದ್ರೆ ಇಂಥದೇ ಒಂದು ಗೊಂದಲ ಆಗತ್ತೆ ಅನ್ನೋದಕ್ಕೆ ಕಳೆದ ಒಂದು ವಾರದಿಂದ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳ ಸಾಕ್ಷಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.